2 ಅರಸುಗಳು 20ನೇ ಅಧ್ಯಾಯ 5ನೇ ವಾಕ್ಯ. ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ. ಈ ವಾಕ್ಯದಲ್ಲಿ ದೇವರು ಅರಸನಾಗಿದ್ದಂಥ ಹಿಜ್ಕೀಯನನ್ನು ಮರಣಕರವಾದ ರೋಗದಿಂದ ಗುಣ ಮಾಡಿ ಅವನ ಆಯುಷ್ಕಾಲವನ್ನು ಹೆಚ್ಚಿಸಿದಂಥ ಸಮಯದಲ್ಲಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಅರಸನಾಗಿದ್ದಂಥ ಹಿಜ್ಕೀಯನು ಮರಣಕರವಾದಂಥ ರೋಗಕ್ಕೆ ಬಿದ್ದನು. ಆಗ ಪ್ರವಾದಿಯಾಗಿದ್ದಂಥ ಯೆಶಾಯನು ಬಂದು ಕರ್ತನ ಮಾತನ್ನು ಅವನಿಗೆ ತಿಳಿಸುತ್ತಾ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಹೇಳುತ್ತಾನೆಂಬುದಾಗಿ ಪ್ರಕಟಿಸಿಬಿಟ್ಟನು. ಇದನ್ನು ಕೇಳಿದ ಕೂಡಲೇ, ಕರ್ತನೆ ಈ ರೀತಿ ಹೇಳಿಬಿಟ್ಟರೆ ಇನ್ನು ನನ್ನ ಜೀವಿತದ ಅವಸ್ಥೆ ಏನು, ನಾನು ಉಳಿಯುವುದೇ ಇಲ್ಲ, ಮರಣವನ್ನು ಹೊಂದುತ್ತೇನೆಂಬುದಾಗಿ ಅರಿತಂಥ ಹಿಜ್ಕೀಯನು ಕರ್ತನ ಬಳಿಯಲ್ಲಿ ಪ್ರಾರ್ಥಿಸುವವನಾಗಿ ಆತನ ಬಳಿಯಲ್ಲಿ ಕಣ್ಣೀರಿನಿಂದ, ದೇವರೇ, ನಾನು ಯಥಾರ್ಥ ಚಿತ್ತನಾಗಿ ನಂಬಿಗಸ್ತನಾಗಿ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದನ್ನು ನೆನಪಿಸಿಕೊ, ನನ್ನನ್ನು ಗುಣ ಮಾಡು, ನನ್ನ ಆಯುಷ್ಕಾಲವನ್ನು ಹೆಚ್ಚಿಸು ಎಂಬುದಾಗಿ ಅವನು ಬೇಡಿಕೊಳ್ಳುವಾಗ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ತನ್ನ ಪ್ರವಾದಿಯನ್ನು ಪುನಃ ಕಳುಹಿಸಿಕೊಟ್ಟು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ನೋಡುವಂಥ ಸಮಯದಲ್ಲಿ ಮೊದಲನೆಯದಾಗಿ ದೇವರವನ ಪ್ರಾರ್ಥನೆಯನ್ನು ಕೇಳಿ ಅವನ ಕಣ್ಣೀರನ್ನು ಕಂಡವನನ್ನು ಗುಣ ಮಾಡಿದ್ದು ಮಾತ್ರವಲ್ಲ, ಅದರ ನಂತರ ದೇವರು ಹೇಳುತ್ತಾ ಇರುವಂಥದ್ದು, ನಾಡದ್ದು ನೀನು ನನ್ನ ಆಲಯಕ್ಕೆ ಬರುವಿ ಎಂಬುದಾಗಿ. ಅಂದರೆ ನಾನು ನಿನ್ನನ್ನು ಗುಣ ಮಾಡುತ್ತೇನೆ, ನಿನ್ನನ್ನು ಸ್ವಸ್ಥ ಮಾಡುತ್ತೇನೆ, ನಿನ್ನ ಮರಣಕರವಾದಂಥ ಅವಸ್ಥೆಗಳನ್ನು ಮಾರ್ಪಡಿಸಿ ನಿನ್ನನ್ನು ಪುನಃ ಉಜ್ಜೀವಿಸುವಂತೆ ಮಾಡುತ್ತೇನೆ. ಇದೆಲ್ಲ ಮಾಡಿದ ನಂತರ ನೀನು ಮೊದಲನೆಯದಾಗಿ ಬರಬೇಕಾಗಿರುವುದು ನನ್ನ ಆಲಯಕ್ಕೆ, ನನ್ನ ಸನ್ನಿಧಿಗೆ, ನನ್ನನ್ನು ಮಹಿಮೆ ಪಡಿಸುವಂಥ ಸ್ಥಳಕ್ಕೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಗಳನ್ನು ಕೊಡುವಾಗ, ನಮ್ಮ ಕಣ್ಣೀರನ್ನು ನೋಡಿ ನಮ್ಮ ಅವಸ್ಥೆಗಳನ್ನು ಬದಲಾಯಿಸುವಂತೆ ಕಾರ್ಯಗಳನ್ನು ಮಾಡುವಾಗ ನಾವು ಮೊದಲನೆಯದಾಗಿ ಹೋಗಬೇಕಾಗಿರುವಂಥ ಸ್ಥಳ ದೇವರ ಆಲಯವಾಗಿದೆ. ಅಲ್ಲಿ ಹೋಗಿ ದೇವರನ್ನ ಮಹಿಮೆ ಪಡಿಸಿ ಹೃದಯದ ಆಳದಿಂದ ಆತನಿಗೆ ಸ್ತುತಿಯನ್ನ ಘನತೆಯನ್ನು ಸಮರ್ಪಿಸಿ ಸಾಕ್ಷಿಯಾಗಿ ಮತ್ತೊಬ್ಬರ ನಂಬಿಕೆ ವೃದ್ಧಿಗಾಗಿ ಅದನ್ನು ಹೇಳಿ ನಂತರ ಆ ಸಾಕ್ಷಿಯನ್ನು ಮುಂದುವರೆದು ಎಲ್ಲೆಡೆಯೂ ಕೂಡ ಹೇಳಿ ಯೇಸುವಿನ ನಾಮವನ್ನು ಮಹಿಮೆ ಪಡಿಸುವಂಥದ್ದು ಅವಶ್ಯವಾಗಿದೆ. ಇದನ್ನು ಸ್ಪಷ್ಟವಾಗಿ ಹೃದಯದಲ್ಲಿ ಇಟ್ಟುಕೊಳ್ಳಿ. ನಮಗೆ ಯಾವ ಆಶೀರ್ವಾದ ಸಿಕ್ಕಿದರೂ, ಏನೇ ಸಂತೋಷಕ್ಕೆ ಕಾರಣವಾಗಿದ್ದರೂ ಕೂಡ ನಾವು ಮೊದಲನೆಯದಾಗಿ ಹೋಗಬೇಕಾಗಿರುವಂಥದ್ದು, ಹುಡುಕಬೇಕಾಗಿರುವಂಥದ್ದು ದೇವರ ಸಾನ್ನಿಧ್ಯವನ್ನು, ಆತನನ್ನು ಮಹಿಮೆ ಪಡಿಸುವಂಥ ಸ್ಥಳವನ್ನು. ಆದ್ದರಿಂದ ಎಂದಿಗೂ ಕೂಡ ಆಲಯಕ್ಕೆ ಹೋಗುವುದನ್ನು ಬಿಟ್ಟು ಬಿಡಬೇಡಿ. ನೀವು ಆಲಯಕ್ಕೆ ಹೋಗುತ್ತಾ ಕರ್ತನನ್ನು ಮಹಿಮೆ ಪಡಿಸುತ್ತಲೇ ಕರ್ತನು ಇನ್ನೂ ಹೆಚ್ಚಿನ ಮಹತ್ ಕಾರ್ಯಗಳನ್ನು, ಇನ್ನೂ ಹೆಚ್ಚಿನ ಅದ್ಭುತ ಕಾರ್ಯಗಳ ನಿಮಗಾಗಿ ಮಾಡುವಂಥದ್ದು. ನೀವು ಕರ್ತನ ನಾಮದ ಮಹಿಮೆಗೂ ಆತನ ನಂಬಿಗಸ್ತತೆಗೂ ಆತನ ಶಕ್ತಿಗೂ ಸಾಕ್ಷಿಗಳಾಗಿ ಜೀವಿಸಲಿದ್ದೀರಾ. ಆ ರೀತಿಯಾಗಿ ಕರ್ತನ ನಾಮದ ಮಹಿಮೆಗಾಗಿ ನಮ್ಮ ಜೀವಿತವನ್ನು ಸಮರ್ಪಿಸಿ ಆತನ ಅದ್ಭುತಗಳನ್ನು ಅನೇಕರ ಮಧ್ಯದಲ್ಲಿ ಸಾಕ್ಷಿಯಾಗಿ ಹೇಳುತ್ತಾ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ ದಿವಸಗಳಲ್ಲಿ ಅರಸನಾಗಿದ್ದಂಥ ಹಿಜ್ಕೀಯನು ಪ್ರಾರ್ಥನೆ ಮಾಡಿ ಕಣ್ಣೀರಿನಿಂದ ನಿನ್ನ ಬಳಿಯಲ್ಲಿ ಬೇಡಿಕೊಂಡಾಗ ನೀನು ಅವನ ಕಣ್ಣೀರನ್ನು ಕಂಡು ಅವನ ಪ್ರಾರ್ಥನೆಯನ್ನು ಕೇಳಿ ಅವನನ್ನು ಗುಣ ಮಾಡಿ ಅವನಿಗೆ 15 ವರ್ಷಗಳ ಆಯುಸ್ಸನ್ನು ಹೆಚ್ಚಿಸಿಕೊಟ್ಟು ನಂತರ ನಾಡ್ದು ನನ್ನ ಆಲಯಕ್ಕೆ ಬರುವೆ ಎಂಬುದಾಗಿ ಅವನಿಗೆ ಹೇಳಿದಂಥ ಈ ದಿವಸಗಳಲ್ಲಿ ನಾವು ಕೂಡ ನಮಗೆ ಸಿಗುವಂಥ ಎಲ್ಲ ಆಶೀರ್ವಾದಗಳ ಮಧ್ಯದಲ್ಲಿ, ನೀನು ನಮಗಾಗಿ ಮಾಡುವಂಥ ಅದ್ಭುತಗಳ ಮಧ್ಯದಲ್ಲಿ ಕರ್ತನೆ, ಅದೆಲ್ಲವನ್ನು ಅನುಭವಿಸಿಕೊಂಡು ಸುಮ್ಮನೆ ಇರದೆ ನಿನ್ನ ಆಲಯಕ್ಕೆ ಬಂದು ನಿನ್ನ ಮಹಿಮೆಯನ್ನು ಅಪೇಕ್ಷಿಸಿ ನಿನ್ನನ್ನು ಘನಪಡಿಸುತ್ತಾ ಸ್ತುತಿಸುತ್ತಾ ಸಾಕ್ಷಿಗಳಾಗಿ ಜೀವಿಸೋಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಿನ್ನ ಆಲಯದ ಮಹಿಮೆಯಿಂದ ಕರ್ತನೆ, ಆ ಪರಿಪೂರ್ಣ ಸಂತೋಷದಿಂದ ಅಪ್ಪ ಒಬ್ಬೊಬ್ಬರನ್ನು ನೀನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಈ ದಿವಸಗಳಲ್ಲಿ ಆಲಯಕ್ಕೆ ಹೋಗದೆ ಅಸಡೆ ಮಾಡುತ್ತಾ ಇರುವಂಥ ಜೀವಿತಗಳನ್ನು ಮುಟ್ಟು ಕರ್ತನೆ, ಆಲಯದ ವಿಷಯವಾದಂಥ
ಎಂಬಂಥ ವೈರಾಗ್ಯ ಅವರ ಜೀವಿತದಲ್ಲಿ ಹುಟ್ಟಲಿ. ಬೇರೆಯವರನ್ನು ನೋಡಿಕೊಂಡು ಸಭೆಗೆ ಹೋಗುವುದಲ್ಲ, ಕರ್ತನನ್ನು ದೃಷ್ಟಿಸುವುದಕ್ಕಾಗಿಯೂ ಆತನು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸಿ ಆತನನ್ನು ಘನಪಡಿಸುವುದಕ್ಕಾಗಿಯೂ ಆಲಯಕ್ಕೆ ಹೋಗುತ್ತೇವೆಂಬುದಾಗಿ ನಿನ್ನನ್ನೇ ದೃಷ್ಟಿಸಿ ಅಪ್ಪ ಜೀವಿಸಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ಅದಕ್ಕಾಗಿ ನಿನಗೆ ಸ್ತೋತ್ರಗಳು. ಜೀವಿತಗಳನ್ನು ವಿಶೇಷವಾಗಿ ಆಶೀರ್ವದಿಸುವಂಥ ನಿನ್ನ ಪ್ರೀತಿ, ನಿನ್ನ ದಯೆಗಾಗಿ ಅಪ್ಪ ನಿಮಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.